ಹೇ ಗಾಯ್ಸ್, ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ನನಗೆ ಬೆಳಗ್ಗೆಯಿಂದ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ಮೇಲೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಇಲ್ಲಿ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ, ಚಪಾತಿ ಮತ್ತು ಪಲ್ಯ. ತುಂಬ ಜನಕ್ಕೆ ಚಪಾತಿ ತಿಂದರೆ ಎದೆಲೆ ಒತ್ತಾಡ್ದಂಗೆ ಆಗುತ್ತೆ, ಸೊ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ನೈಟ್ ಟೈಮ್ ತಿಂದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅಂಥವ್ರು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಅಜ್ವೈನ್ ಕಾಳು ಹಾಕಿ ಕಲಸಿಟ್ಕೊಂಡು ಚಪಾತಿ ಮಾಡಿ ತಿಂದರೆ ಯಾವುದೇ ರೀತಿಯ ಡೈಜೆಷನ್ ಪ್ರಾಬ್ಲಮ್ ಆಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಗರಿಗೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಈಗ ಗ್ರೀನ್ ಪೀಸ್ ಸೀಸನ್ ಆಗಿರೋದ್ರಿಂದ ಟೊಮೆಟೊ ಗರಿಗೆ ಗ್ರೀನ್ ಪೀಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಕೂಡ ಅಷ್ಟೇ. ಸೊ ಅದ್ರ ಜೊತೆ ಒಂದು ಸಿಂಪಲ್ ಆಗಿರುವಂತಹ ಸ್ಯಾಲಡ್ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಬರೀ ಸೌತೆಕಾಯಿ ತಿಂದು ಬೇಜಾರಾಗ್ತಾ ಇದ್ದರೆ ಈ ರೀತಿ ಮಾಡ್ಕೋಬೋದು, ಬೇಗನೂ ಆಗುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಚಾಟ್ ಮಸಾಲ, ಉಪ್ಪು, ಪೆಪ್ಪರ್, ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಹಿಂಡಿದ್ರೆ ಸೊ ಬೇಗನೆ ಆಗುವಂಥ ಸ್ಯಾಲಡ್. ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್. ನೀವು ಒಂದು ಸಲ ಟ್ರೈ ಮಾಡಿ.